ಓಂ ಶಾಂತಿ. 18/1/87 ಅವ್ಯಕ್ತ ಬಾಪ್ದಾದಾರವರ ಮುರಳಿ. ಕರ್ಮಾತೀತ ಸ್ಥಿತಿ ಕಿ ನಿಶಾನಿಯ. ಕರ್ಮಾತೀತ ಸ್ಥಿತಿಯನ್ನು ತಲುಪಿರ್ತಕ್ಕಂಥದ್ರ ಗುರುತುಗಳು. आज अव्यक्त बाप दादा अपने अव्यक्त स्थिति भाव के वरदानी बच्चों व अव्यक्त फरिश्तों से मिलने आए हैं. ಇವತ್ತು ಅವ್ಯಕ್ತ ಬಾಪ್ ದಾದಾರವರು ತಮ್ಮ ಅವ್ಯಕ್ತ ಸ್ಥಿತಿ ಭವದ ವರದಾನಿ ಮಕ್ಕಳನ್ನು, ಅವ್ಯಕ್ತ ಸೂಕ್ಷ್ಮ ದೇವತೆಗಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೇವೆ. यह अव्यक्त मिलन इस सारे कल्प में अब एक ही बार संगम पर होता है. ಈ ಒಂದು ಅವ್ಯಕ್ತ ಮಿಲನ ಇಡೀ ಕಲ್ಪದಲ್ಲಿ ಈಗಷ್ಟೇ ಸಂಗಮದಲ್ಲಿ ಒಂದೇ ಬಾರಿ ಆಗುತ್ತೆ. ಸತ್ಯುಗ್ ಮೇ ಬಿ ದೇವ್ ಮಿಲನ್ ಹೋಗ. ಸತ್ಯುಗದಲ್ಲಿ ದೇವತೆಗಳ ಮಿಲನ ಆಗುತ್ತೆ. ಲೇಕಿನ್ ಫರಿಷ್ಠಾ ಕಾ ಮಿಲನ್, ಅವ್ಯಕ್ತ ಮಿಲನ್ ಇಸ್ ಸಮಯ ಹಿ ಹೋತಾ ಹೈ. ಆದರೆ ಸೂಕ್ಷ್ಮ ದೇವತೆಗಳ ಮಿಲನ, ಅವ್ಯಕ್ತ ಮಿಲನ ಈ ಸಮಯದಲ್ಲೇ ಆಗುತ್ತೆ. ನಿರಾಕಾರ ಬಾಪಿ ಅವ್ಯಕ್ತ ಬ್ರಹ್ಮ ಬಾಬಾ ಕೆ ದ್ವಾರ ಮಿಲನ್ ಮನಾತೆ ಹೈ. ನಿರಾಕಾರ ಶಿವ ತಂದೆ ಅವ್ಯಕ್ತ ಬ್ರಹ್ಮ ತಂದೆ ಮುಖಾಂತರ ಮಿಲನವನ್ನು ಆಚರಿಸ್ತಾರೆ. निराकार को भी या फरिश्तों की महफिल अति प्रिय लगती है. ನಿರಾಕಾರನಿಗೂ ಕೂಡ ಈ ಸೂಕ್ಷ್ಮ ದೇವತೆಗಳ ಒಂದು ಮಹಾಸಭೆ ಅತ್ಯಂತ ಪ್ರಿಯ ಅನಿಸುತ್ತೆ. इसलिए अपना धाम छोड़ आकारी व साकारी दुनिया में मिलन मनाने आए हैं. ಈ ಕಾರಣದಿಂದಲೇ ತನ್ನ ನಿರಾಕಾರಿ ಲೋಕವನ್ನು ಬಿಟ್ಟು ಈ ಆಕಾರಿ ಮತ್ತು ಸಾಕಾರಿ ಜಗತ್ತಿನಲ್ಲಿ ಮಕ್ಕಳೊಂದಿಗೆ ಮಿಲನ ಮಾಡೋಕ್ಕೆ ಬಂದಿದ್ದೇವೆ ಅಂತ ಬಾಪ್ ದಾದಾ ತಿಳಿಸ್ತಾ ಇದ್ದಾರೆ. फरिश्ते बच्चों के स्नेह की आकर्षण से बाबा को भी रूप बदलकर, वेश बदलकर बच्चों के संसार में आना ही पड़ता है. ಸೂಕ್ಷ್ಮ ದೇವತೆ ಆಗಿರುವಂಥ ಮಕ್ಕಳ ಸ್ನೇಹದ ಆಕರ್ಷಣೆಗೆ ಒಳಗಾಗಿ ತಂದೆ ತನ್ನ ರೂಪವನ್ನು ಬದಲಾಯಿಸಿಕೊಂಡು, ವೇಷವನ್ನು ಬದಲಾಯಿಸಿಕೊಂಡು ಮಕ್ಕಳ ಜಗತ್ತಿನಲ್ಲಿ ಬರಬೇಕಾಗಿ ಬರುತ್ತೆ. यह संगम एक बाप और बच्चों का अति प्यारा और न्यारा संसार है. ಈ ಸಂಗಮ ಈಗ ತಂದೆ ಮತ್ತು ಮಕ್ಕಳ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ, ಅತ್ಯಂತ ಅಲಿಪ್ತವಾಗಿರ್ತಕ್ಕಂಥ ಸಂಸಾರ ಆಗಿದೆ. ಸ್ನೇಹ ಸಬ್ಸೆ ಬಡಿ ಆಕರ್ಷಣ ಕರ್ನೆ ಕಿ ಶಕ್ತಿ है. ಸ್ನೇಹ ಅತಿ ಹೆಚ್ಚು ಆಕರ್ಷಣೆ ಮಾಡತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ. जो परम आत्मा बंधन मुक्त को भी, शरीर से मुक्त को भी स्नेह के बंधन में बांध लेती है. ಸ್ನೇಹ ಬಹಳಷ್ಟು ದೊಡ್ಡ ಆಕರ್ಷಣೆ ಮಾಡತಕ್ಕಂಥ ಶಕ್ತಿಯಾಗಿದೆ. ಅದು ಪರಮಾತ್ಮನನ್ನು ಬಂಧನ ಮುಕ್ತರನ್ನಾಗಿ ಮಾಡಿಸುತ್ತೆ, ಶರೀರದಿಂದಲೂ ಕೂಡ ಮುಕ್ತರನ್ನಾಗಿ ಮಾಡಿಸುತ್ತೆ. ಸ್ನೇಹದ ಬಂಧನದಲ್ಲಿ ಬಂಧಿಸಲ್ಪಡುತ್ತೆ. अशरीरी को भी लोन के शरीरदारी बना देते हैं. ಅಶರೀರಿ ಆಗಿರ್ತಕ್ಕಂಥ ತಂದೆಯನ್ನು ಕೂಡ ಲೋನನ್ನಾಗಿ ತೆಗೆದುಕೊಳ್ಳುವಂಥ ಶರೀರವನ್ನಾಗಿ ಮಾಡಿಬಿಡುತ್ತೆ. ಅಂದರೆ ಬ್ರಹ್ಮ ಬಾಬಾನು ಶರೀರವನ್ನು ಶಿವಬಾಬಾ ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ಯಹಿ ಹೈ ಬಚ್ಚೋಂ ಕಾ ಸ್ನೇಹ ಕಾ ಪ್ರತ್ಯಕ್ಷ ಪ್ರಮಾಣ. ಇದಾಗಿದೆ ಮಕ್ಕಳ ಸ್ನೇಹದ ಪ್ರತ್ಯಕ್ಷ ಪ್ರಮಾಣ. आज का दिन अनेक चारों ओर के बच्चों का स्नेह की धाराएं स्नेह के सागर में समाने का दिन है. ಇವತ್ತಿನ ದಿನ ಅನೇಕ ಕಡೆಯ ಮಕ್ಕಳ ಸ್ನೇಹದ ಒಂದು ಪ್ರೀತಿಯ ಒಂದು ಸ್ನೇಹ ಸಾಗರನೊಂದಿಗೆ ಮಿಲನ ಮಾಡ್ತಕ್ಕಂಥ ಒಂದು ದಿನ ಆಗಿದೆ. ಬಚ್ಚೆ कहते हैं हम बाप दादा से मिलने आए हैं. ಮಕ್ಕಳು ಹೇಳ್ತಾರೆ, ನಾವು ಬಾಪ್ ದಾದಾರವರೊಂದಿಗೆ ಮಿಲನ ಮಾಡಲಿಕ್ಕೆ ಬಂದಿದ್ದೇವೆ. ಬಚ್ಚೆ ಮಿಲ್ನೆ ಆಯೆ ಹೇ. ಮಕ್ಕಳು ಮಿಲನ ಮಾಡೋಕ್ಕೆ ಬಂದಿದ್ದೀರಿ. ವಾ ಬಚ್ಚೋನ್ ಸೆ ಬಾಪ್ ಮಿಲ್ನೆ ಆಯೆ ಹೇ. ತಂದೆ ಜೊತೆಯಲ್ಲಿ ಮಕ್ಕಳು ಮಿಲನ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ತಂದೆ ಮಕ್ಕಳೊಂದಿಗೆ ಮಿಲನ ಮಾಡೋಕ್ಕೆ ಬಂದಿದ್ದಾರೋ, ಯಾ ದೋನೋ ಹಿ ಮಧುಬನ್ ಮೇ ಮಿಲ್ನೆ ಆಯೆ ಹೇ. ಇಬ್ಬರೂ ಕೂಡ ಮಧುಬನ್ದಲ್ಲಿ ಮಿಲನ ಮಾಡೋಕ್ಕೆ ಬಂದಿದ್ದೀರಾ. ಬಚ್ಚೆ ಸ್ನೇಹ ಕೆ ಸಾಗರ್ ಮೇ ನಹಾನೆ ಆಯೆ ಹೇ. ತಂದೆ ಮಕ್ಕಳು ಸ್ನೇಹ ಸಾಗರದಲ್ಲಿ ಸ್ನಾನ ಮಾಡಲಿಕ್ಕೆ ಬಂದಿದ್ದೀರಿ. ಲೇಕಿನ್ ಬಾಪ್ ಹಜಾರೋ ಗಂಗಾವೋ ಮೇ ನಹಾನೆ ಆತೆ ಹೇ. ಆದರೆ ತಂದೆ
ಸಹಸ್ರಾರು ಗಂಗೆಯರೊಂದಿಗೆ ಸ್ನಾನ ಮಾಡಲಿಕ್ಕೆ ಬರ್ತಾರೆ. इसलिए ಗಂಗಾ ಸಾಗರ್ ಕಾ ಮೇಲಾ ವಿಚಿತ್ರ ಮೇಲಾ ಹೈ. ಈ ಒಂದು ಸಭೆ ಗಂಗೆ ಮತ್ತು ಸಾಗರದ ಮಿಲನದ ವಿಚಿತ್ರವಾಗಿರ್ತಕ್ಕಂಥ ಮೇಳ ಆಗಿದೆ. ಸ್ನೇಹ ಕೆ ಸಾಗರ್ ಮೇ ಸಮಾಯೆ ಸಾಗರ್ ಸಮಾನ್ ಬನ್ ಜಾತೆ ಹೈ. ಸ್ನೇಹದ ಸಾಗರದಲ್ಲಿ ಮುಳುಗಿ ಸಾಗರ ಸಮಾನರನ್ನಾಗಿ ಮಾಡಿಬಿಡುತ್ತೆ. आज का दिन को बाबा समान बनने का स्मृति अर्थात समर्थ दिवस कहते हैं. ಇವತ್ತಿನ ದಿನವನ್ನು ತಂದೆಯ ಸಮಾನರನ್ನಾಗಿ ಮಾಡುವಂತಹ ಸ್ಮೃತಿ ಅರ್ಥಾತ್ ಸಮರ್ಥ ದಿವಸ ಅಂತ ಹೇಳಲಾಗುತ್ತೆ. ಕ್ಯೋ ಯಾಕೆ? आज का दिन ब्रह्मा बाबा के संपन्न और संपूर्ण बाप समान बनने का यादगार दिवस है. ಇವತ್ತಿನ ದಿನ ಬ್ರಹ್ಮ ತಂದೆ ಸಂಪನ್ನ ಮತ್ತು ಸಂಪೂರ್ಣ ತಂದೆಯ ಸಮಾನರಾಗುವಂತಹ ನೆನಪಿನಾರ್ಥವಾದಂಥ ದಿವಸ ಆಗಿದೆ. ಬ್ರಹ್ಮ ಬಚ್ಚಾ ಸೋ ಬಾಬಾ, ಕ್ಯೋಂಕಿ ಬ್ರಹ್ಮ ಬಚ್ಚಾ ಭಿ ಹೈ ಬಾಬಾ ಭಿ ಹೈ. ಬ್ರಹ್ಮ ತಂದೆನೇ ಮಗುನೂ ಕೂಡ ಆಗಿದ್ದಾರೆ ಶಿವಬಾಬಾ ಅವ್ರಿಗೆ, ಮತ್ತು ಎಲ್ಲರಿಗೂ ಕೂಡ ತಂದೆಯೂ ಆಗಿದ್ದಾರೆ. ಏಕೆಂತಂದರೆ ಬ್ರಹ್ಮ ಬಾಬಾ ಶಿವಬಾಬಾ ಅವ್ರಿಗೆ ಮಗು ಆಗಿದ್ದಾರೆ, ನಮ್ಮೆಲ್ಲರಿಗೂ ತಂದೆನೂ ಆಗಿದ್ದಾರೆ. आज का दिन ब्रह्मा ने बच्चों के रूप में सपूत बच्चा बनने का सबूत दिया है. ಇವತ್ತಿನ ದಿನ ಬ್ರಹ್ಮ ಮಗು ರೂಪದಲ್ಲಿ ಸುಪುತ್ರ ಮಗುವಾಗುವಂತಹ ಪ್ರೂಫನ್ನು ಕೊಟ್ಟಿರುವಂಥ ದಿನ ಆಗಿದೆ. ಸ್ನೇಹ ಕಾ ಸ್ವರೂಪ್ ಕಾ ಸಮಾನ್ ಬನ್ನೆ ಕಾ ಸಬೂತ್ ದಿಯಾ. ಸ್ನೇಹದ ಸ್ವರೂಪದ್ದು ಸಮಾನರಾಗುವಂತಹ ಪ್ರೂಫನ್ನು ಕೊಟ್ಟಿದ್ದಾರೆ. ಅತಿ ಪ್ಯಾರೆ ಅವರು ಅತಿ ನ್ಯಾರೇಪನ್ ಕಾ ಸಬೂತ್ ದಿಯಾ. ಅತ್ಯಂತ ಪ್ರಿಯರು ಮತ್ತು ಅತ್ಯಂತ ನ್ಯಾರಾಗುವಂಥ ಪ್ರೂಫನ್ನು ಕೊಟ್ಟಿದ್ದಾರೆ. ಬಾಬಾ ಸಮಾನ್ ಕರ್ಮಾತೀತ್ ಅರ್ಥಾತ್ ಕರ್ಮಕ್ಕೆ ಬಂಧನಸೆ ಮುಕ್ತ. ತಂದೆಯ ಸಮಾನ ಕರ್ಮಾತೀತರು ಅರ್ಥಾತ್ ಕರ್ಮ ಬಂಧನದಿಂದನೂ ಮುಕ್ತರು. ನ್ಯಾರ ಬನ್ನೆ ಕಾ ಸಬೂತ್ ದಿಯಾ. ನ್ಯಾರ ಆಗುವಂಥ ಪ್ರೂಫನ್ನು ಕೊಟ್ಟಿದ್ದಾರೆ. ಸಾರೆ ಕಲ್ಪಕ್ಕೆ ಕರ್ಮೋಂಕೆ ಹಿಸಾಬ್ ಕಿತಾಬ್ ಸೆ ಮುಕ್ತ ಹೋನೆ ಕಾ ಸಬೂತ್ ದಿಯಾ. ಇಡೀ ಕಲ್ಪದ್ದು ಲೆಕ್ಕಾಚಾರಗಳಿಂದ ಮುಕ್ತರಾಗುವಂತಹ ಪ್ರೂಫನ್ನು ಕೊಟ್ಟಿದ್ದಾರೆ. ಸಿವಾಯ್ ಸೇವಾಕ್ಕೆ ಸ್ನೇಹಕ್ಕೆ ಅವ್ರ ಕೊಯ್ ಬಂಧನ್ ನಹಿ. ಕೇವಲ ಸೇವೆ ಬಿಟ್ಟು ಬೇರೆ ಇನ್ಯಾವುದೇ ಒಂದು ಬಂಧನ ಅನ್ನೋದು ಇಲ್ಲ. ಸೇವಾ ಮೇ ಬಿ ಸೇವಾ ಕಾ ಬಂಧನ್ ಮೇ ಬಾಂಧನೆ ವಾಲೆ ಸೇವಾದಾರಿ ನಹಿ. ಸೇವೆಯಲ್ಲಿ ಕೂಡ ಸೇವೆಯ ಬಂಧನದಲ್ಲಿ ಬಂಧಿಸಲ್ಪಡ್ತಕ್ಕಂಥ ಸೇವಾ ದಾರಿ ಅಲ್ಲ. ಲೇಕಿನ್ ಸೇವಾ ಮೇ ಬಿ ಕೋಯಿ ಬಂಧನ್ ಮುಕ್ತ ಬನ್ ಸೇವಾ ಕರ್ತೆ और कोई ಬಂಧನ್ ಯುಕ್ತ ಬನ್ ಸೇವಾ ಕರ್ತೆ ಹೈ. ಏಕೆಂತಂದರೆ ಸೇವೆಯಲ್ಲಿ ಕೆಲವರು ಬಂಧನ್ ಮುಕ್ತರಾಗಿ ಸೇವೆ ಮಾಡ್ತಾರೆ, ಕೆಲವರು ಸೇವೆಯ ಬಂಧನ್ ಯುಕ್ತರು ಅಂದರೆ ಬಂಧನದಲ್ಲಿ ಬಂಧಿಸಿಕೊಂಡು ಸೇವೆಯನ್ನು ಮಾಡ್ತಾರೆ. ಸೇವಾದಾರಿ ಬ್ರಹ್ಮ ಬಾಬಾ ಭಿ ಹೈ, ಲೇಕಿನ್ ಸೇವಾ ದ್ವಾರ ಹದ್ ಕಿ ರಾಯಲ್ ಇಚ್ಛಾಯೇ ಸೇವಾ ಮೇ ಭಿ ಹಿಸಾಬ್ ಕಿತಾಬ್ ಕೆ ಬಂಧನ್ ಮೇ ಬಾಂಧತಿ ಹೈ. ಆದರೆ ಸೇವೆಯಿಂದ ಹದ್ದಿನ ರಾಯಲ್ ಇಚ್ಛೆಗಳು ಕೂಡ ಸೇವೆಯಲ್ಲಿ ಲೆಕ್ಕಾಚಾರದಲ್ಲಿ ಬಂಧನದಲ್ಲಿ ಬಂಧಿಸಲ್ಪಡುತ್ತೆ. ಲೇಕಿನ್ ಬಚ್ಚೆ ಸೇವಾದಾರಿ ಇಸ್ ಹಿಸಾಬ್ ಸೆ भी ಮುಕ್ತ ಹೈ. ಆದರೆ ಸೇವಾದಾರಿಗಳು ಈ ಲೆಕ್ಕಾಚಾರದಿಂದಲೂ ಕೂಡ ಮುಕ್ತರು. ಇಸಿ ಕೋ ಹಿ ಕರ್ಮಾತೀತ ಕಹಾ ಜಾತಾ ಹೈ. ಇದಕ್ಕೇನೆ ಕರ್ಮಾತೀತ ಸ್ಥಿತಿ ಅಂತ ಹೇಳಲಾಗುತ್ತೆ. ಜೈಸೆ ಸ್ನೇಹ ಕಾ ಬಂಧನ್ ದೇಹ ಕಾ ಬಂಧನ್ ಸಂಬಂಧ ಕಾ ಬಂಧನ್ ಐಸಾ ಸೇವಾ ಮೇ ಸ್ವಾರ್ಥ ಯಹ ಭಿ ಬಂಧನ್ ಕರ್ಮಾತೀತ ಬನ್ನೆ ಮೇ ವಿಘನ್ ಡಾಲ್ತಾ ಹೈ. ಹೇಗೆ ದೇಹದ ಬಂಧನ, ದೇಹದ ಸಂಬಂಧದ ಬಂಧನ, ಸೇವೆಯಲ್ಲಿ ಕೂಡ ಸ್ವಾರ್ಥದ ಬಂಧನ, ಈ ಎಲ್ಲ ಬಂಧನಗಳು ಕರ್ಮಾತೀತರಾಗುವುದರಲ್ಲಿ ವಿಘ್ನರೂಪ ಆಗ್ತವೆ. ಕರ್ಮಾತೀತ ಬನ್ನ ಅರ್ಥಾತ್ ಇಸ್ ರಾಯಲ್ ಹಿಸಾಬ್ ಕಿತಾಬ್ ಸೆ ಮುಕ್ತ. ಕರ್ಮಾತೀತರಾಗೋದು ಅಂದರೆ ಅರ್ಥ ಆಗಿದೆ ಈ ರಾಯಲ್ ಲೆಕ್ಕಾಚಾರಗಳಿಂದಲೂ ಕೂಡ ಮುಕ್ತರು. ಮೆಜಾರಿಟಿ ನಿಮಿತ್ತ ಗೀತಾ ಪಾಠಶಾಲಾಂಗೆ ಸೇವಾದಾರಿ ಆಯೇ ಹೈನ. ಈ ದಿನ ಮುರಳಿ ನುಡಿಸಿದಾಗ ಮೆಜಾರಿಟಿ ಎಲ್ಲ ಕಡೆಯಿಂದ ಗೀತಾ ಪಾಠಶಾಲೆಗಳನ್ನು ನಡೆಸ್ತಕ್ಕಂತಹ ಸೇವಾದಾರಿಗಳು ಬಂದಿದ್ದರು. ಸೊ ಸೇವಾ ಅರ್ಥಾತ್ ಅವರೋಂಕೋ ಭಿ ಮುಕ್ತ ಬನಾನಾ ಹೈ. ಸೇವೆ ಅಂದರೆ ಬೇರೆಯವ್ರನ್ನೂ ಕೂಡ ಎಲ್ಲ ಪ್ರಕಾರದ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡೋದು. ಅವರೋಂಕೋ ಮುಕ್ತ ಬನಾತೆ ಸ್ವಯಂ ಕೋ ಭಿ ಬಂಧನ್ ಮೇ ಬಾಂಧತೋ ನಹಿ ದೇತೆ ಹೋ. ಬೇರೆಯವರನ್ನು ಬಂಧನಗಳಿಂದ ಮುಕ್ತರನ್ನಾಗಿ ಮಾಡಿ ಸ್ವಯಂ ಬಂಧನದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ತಾನೆ. नष्ट मोह बनने के बजाय लौकिक बच्चे आदि सब में मोह त्याग कर स्टूडेंट में भी मोह तो नहीं करते हो.
ನಷ್ಟಮೋಹಿಗಳಾಗೋದಕ್ಕೆ ಬದಲಾಗಿ ಲೌಕಿಕ ಮಕ್ಕಳು ಮರಿಗಳ ಜೊತೆಯಲ್ಲಿ ಮೋಹವನ್ನು ತ್ಯಾಗ ಮಾಡಿ ಈಶ್ವರೀಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮೋಹ ಇಟ್ಕೊಳ್ಳಲತ್ತಾನೆ. ಬಹುತ್ ಅಚ್ಚಾ ಹೈ, ಇದು ತುಂಬ ಒಳ್ಳೆ ವಿದ್ಯಾರ್ಥಿ. ಬಹುತ್ ಅಚ್ಚಾ ಹೈ, ತುಂಬ ಒಳ್ಳೆ ವಿದ್ಯಾರ್ಥಿ. ಅಚ್ಚಾ ಅಚ್ಚಾ ಸಮಸ್ತೆ ಮೇರಾಪನ್ ಕಿ ಇಚ್ಛಾ ಕೆ ಬಂಧನ್ ಮೇ ತೋ ನಹಿ ಬಂದ್ ಜಾತೆ ಹೋ. ಒಳ್ಳೆಯವರು ಅಂತ ತಿಳ್ಕೊಳ್ತಾ ನನ್ನತನದ ಇಚ್ಛೆಯ ಬಂಧನದಲ್ಲಿ ಬಂಧಿಸೋದಿಲ್ಲ ತಾನೆ. ಸೋನೆ ಕಿ ಜಂಜೀರ್ ತೋ ಅಚ್ಚಿ ನಹಿ ಲಗ್ತಿ ಹೈನಾ. ಚಿನ್ನದ ಒಂದು ಸರಪಳಿಗಳು ಚೆನ್ನಾಗಿ ಅನಿಸೋದಿಲ್ವಲ್ಲ. तो आज का दिन हद के मेरे से मुक्त होने का अर्थात कर्मातीत होने का अव्ಯಕ್ತ ದಿವಸ ಮನಾವೋ. ಇವತ್ತಿನ ದಿನ ನಾನು ಅನ್ನೋದರಿಂದ ಮುಕ್ತರು ಆಗುವ ಅರ್ಥಾತ್ ಕರ್ಮಾತೀತರಾಗುವಂಥ ಅವ್ಯಕ್ತ ದಿವಸವನ್ನು ಆಚರಿಸಿ. ಇಸಿ ಕೋ ಹಿ ಸ್ನೇಹ ಕಾ ಸಬೂತ್ ಕಹಾ ಜಾತಾ ಹೈ. ಇದಕ್ಕೆ ಸ್ನೇಹದ ಪ್ರೂಫ್ ಅಂತ ಹೇಳಲಾಗುತ್ತೆ. ಕರ್ಮಾತೀತ್ ಬನ್ನ ಯ ಲಕ್ಷ್ಯ ತೋ ಸಬ್ಕಾ ಅಚ್ಚಾ ಹೈ. ಕರ್ಮಾತೀತರಾಗೋದು ಈ ಲಕ್ಷ್ಯ ಎಲ್ಲರಿಗೂ ಚೆನ್ನಾಗಿದೆ. ಅಬ್ ಚೆಕ್ ಕರೋ ಕಹಾ ತಕ್ ಕರ್ಮ ಕೆ ಬಂಧನ್ ಸೆ ನ್ಯಾರಾ ಬನೆ ಹೇ. ಈಗ ಪರಿಶೀಲನೆ ಮಾಡ್ಕೊಳ್ಳಿ, ಎಲ್ಲಿಯವರೆಗೆ ಕರ್ಮಗಳ ಬಂಧನದಿಂದ ಅಲಿಪ್ತರಾಗಿದ್ದೇವೆ. ಪಹಲಿ ಬಾತ್ ಲೌಕಿಕ ಅವರು ಅಲೌಕಿಕ. ಮೊದಲನೇ ಮಾತು ಲೌಕಿಕ ಮತ್ತು ಅಲೌಕಿಕ. ಕರ್ಮ ಅವರು ಸಂಬಂಧ ದೋನೋ ಮೇ ಸ್ವಾರ್ಥ ಭಾವ ಸೆ ಮುಕ್ತ. ಕರ್ಮ ಮತ್ತು ಸಂಬಂಧದ ಎರಡೂ ಸ್ವಾರ್ಥ ಭಾವಗಳಿಂದ ಮುಕ್ತ. दूसरी बात पिछले जन्मों के कर्मों के हिसाब किताब व कर्म वर्तमान पुरुषार्थ के कमजोरी को भी कारण किसी भी व्यर्थ स्वभाव संस्कार के वश होने से मुक्त बने हैं. ಹಳೆಯ ಜನ್ಮಗಳ ಪೂರ್ವ ಜನ್ಮಗಳ ಕರ್ಮಗಳ ಲೆಕ್ಕಾಚಾರ ಮತ್ತು ವರ್ತಮಾನ ಪುರುಷಾರ್ಥದ ದುರ್ಬಲತೆಯ ಕಾರಣಗಳಿಂದ ಯಾವುದೇ ಒಂದು ವ್ಯರ್ಥ ಸ್ವಭಾವ ಸಂಸ್ಕಾರಗಳಿಗೆ ವಶವಾಗುವುದರಿಂದಲೂ ಕೂಡ ಮುಕ್ತರಾಗಿದ್ದೀರಾ. कभी भी कोई कमज़ोर स्वभाव संस्कार पिछला स्वभाव संस्कार वशीभूत बनाता है. ಯಾವುದಾದರೂ ದುರ್ಬಲ ಸಂಸ್ಕಾರಗಳು ಸ್ವಭಾವಗಳು ಪೂರ್ವಜನ್ಮದ ಸಂಸ್ಕಾರಗಳು ಸ್ವಭಾವಗಳು ನಿಮ್ಮನ್ನು ವಶೀಭೂತರನ್ನಾಗಿ ಮಾಡಿಸುತ್ತಾ. तो बंधन युक्त है, ಬಂಧನ್ ಮುಕ್ತ ನಹಿ. ಈ ರೀತಿ ವಶೀಭೂತರನ್ನಾಗಿ ಮಾಡಿದ್ರೆ ನೀವು ಬಂಧನದಲ್ಲಿದ್ದಂಗೆ ಬಂಧನ್ ಮುಕ್ತರಾಗಲಿಲ್ಲ. ऐसा नहीं सोचना चाहते नहीं है लेकिन स्वभाव संस्कार करा देता है. ಈ ರೀತಿ ಯೋಚನೆ ಮಾಡಬೇಡಿ, ನನಗಿಷ್ಟ ಇಲ್ಲ ಆದರೆ ಸ್ವಭಾವ ಸಂಸ್ಕಾರ ನನ್ನನ್ನು ಈ ರೀತಿ ಮಾಡಿಸ್ಬಿಡುತ್ತೆ. यह भी निशानी बंधन मुक्त की निशानी नहीं लेकिन बंधन युक्त की है. ಈ ಗುರುತು ಕೂಡ ಬಂಧನ್ ಮುಕ್ತರ ಗುರುತಲ್ಲ, ಇದು ಬಂಧನದಲ್ಲಿ ಬಂಧಿಸಲ್ಪಡ್ತಕ್ಕಂಥ ಒಂದು ಗುರುತಾಗಿದೆ. और बात कोई भी सेवा की संगठन की प्रकृति की परिस्थिति ಸ್ವಸ್ಥಿತಿ ಕೋ ಭಿ ಶ್ರೇಷ್ಠ ಸ್ಥಿತಿ ಕೋ ಡಗ್ಮಗ್ ಕರ್ತಿ ಹೈ. ಮತ್ತೊಂದು ಮಾತಾಗಿದೆ, ಯಾವುದೇ ಒಂದು ಸೇವೆ ಮಾಡಿದ್ರಿ, ಸಂಘಟನೆಯದಿರ್ಬೋದು, ಪ್ರಕೃತಿಯ ಪರಿಸ್ಥಿತಿಗಳು ಸ್ವಸ್ಥಿತಿಯನ್ನು ಶ್ರೇಷ್ಠ ಸ್ಥಿತಿಯಿಂದ ನಿಮ್ಮನ್ನು ಏರುಪೇರು ಮಾಡಿಸುತ್ತಾ. ಯಹ ಭಿ ಬಂಧನ್ ಮುಕ್ತ ಕಿ ಸ್ಥಿತಿ ನಹಿ ಹೈ. ಇದು ಕೂಡ ಬಂಧನ್ ಮುಕ್ತ ಸ್ಥಿತಿ ಇಲ್ಲ. ಇಸ್ ಬಂಧನ್ ಸೇ ಭಿ ಮುಕ್ತ. ಈ ಬಂಧನದಿಂದಲೂ ಕೂಡ ಮುಕ್ತರಾಗಬೇಕು. और तीसरी बात पुरानी दुनिया में पुराने अंतिम शरीर में किसी भी प्रकार का व्याधि अपनी श्रेष्ठ स्थिति को हलचल में लाई, इससे भी मुक्त. ಈ ಹಳೆಯ ಪ್ರಪಂಚದಲ್ಲಿ ಹಳೆಯ ಅಂತಿಮ ಶರೀರದ್ದು ಯಾವುದಾದ್ರೂ ಪ್ರಕಾರದ ವ್ಯಾಧಿಗಳು ಕೂಡ ತಮ್ಮ ಶ್ರೇಷ್ಠ ಸ್ಥಿತಿಯಿಂದ ನಿಮ್ಮನ್ನು ಹಲ್ಚಲ್ನಲ್ಲಿ ತರಿಸುತ್ತೆ. ಅಂದರೆ ಇದರಿಂದಲೂ ಕೂಡ ಮುಕ್ತರಾಗಬೇಕು. ಏಕ ಹೈ ವ್ಯಾಧಿ ಆನ, ಒಂದಾಗಿದೆ ಕಾಯಿಲೆ ಬರುವಂಥದ್ದು. ಏಕ ಹೈ ವ್ಯಾಧಿ ಹಿಲಾನ, ಒಂದಾಗಿದೆ ಕಾಯಿಲೆ ಬಂದು ಅಲಗಾಡೋದು. तो आना या बावी है, ಕಾಯಿಲೆ ಬರೋದು ಇದು ಡ್ರಾಮಾದಲ್ಲಿ ಫಿಕ್ಸ್. ಲೇಕಿನ್ ಸ್ಥಿತಿ ಇಲ್ ಜಾನ ಯ ಬಂಧನ್ ಯುಕ್ತ ಕಿ ನಿಶಾನಿ ಹೈ. ಕಾಯಿಲೆ ಬಂತು, ಸ್ಥಿತಿಯ ಏರುಪೇರು ಆಗೋಯ್ತು ಅಂದರೆ ಇದು ಬಂಧನ ಯುಕ್ತದ ಒಂದು ಗುರುತಾಗಿದೆ. ಸ್ವಚಿಂತನ್ ज्ञान चिंतन शुभ चिंतन बनने का चिंतन बदल शरीर की व्याधि का चिंतन चलना, इससे मुक्त. क्योंकि ज़्यादा प्रकृति का चिंतन चिता के रूप में बदल जाता है. ಯಾಕೆ ಅಂತಂದರೆ ಈ ಒಂದು ಚಿಂತನೆಗಳು ಅಂದರೆ ವ್ಯಾಧಿಯ ಚಿಂತನೆಗಳು ನಿಮ್ಮನ್ನು ಚಿಂತೆಯಲ್ಲಿ ತಂದುಬಿಡುತ್ತೆ, ಚಿಂತೆಯ ರೂಪ ಆಗೋಗ್ಬಿಡುತ್ತೆ. तो इससे मुक्त होना, ಇದರಿಂದಲೂ ಕೂಡ ಮುಕ್ತರಾಗಬೇಕು. इसी को कर्मातीत ಸ್ಥಿತಿ कहा जाता है. ಇದಕ್ಕೇನೆ ಕರ್ಮಾತೀತ ಸ್ಥಿತಿ ಅಂತ ಹೇಳಲಾಗುತ್ತೆ. ಏನು ಸಭಿ ಬಂಧನಕ್ಕೋ छोड़ना है. ಈ ಎಲ್ಲ ಪ್ರಕಾರದ ಬಂಧನಗಳನ್ನು ಬಿಡಬೇಕು. ಯಹಿ ಕರ್ಮಾತೀತ ಸ್ಥಿತಿಗೆ ನಿಶಾನಿ. ಇದೇ ಒಂದು ಕರ್ಮಾತೀತ ಸ್ಥಿತಿಯ ಗುರುತಾಗಿದೆ. ಬ್ರಹ್ಮ ಬಾಬಾನೆ ಇನ್ ಸಭಿ
बंधनों से मुक्ति हो कर्मातीत स्थिति को प्राप्त किया. ಬ್ರಹ್ಮ ಬಾಬಾರವರು ಕೂಡ ಈ ಎಲ್ಲ ಬಂಧನಗಳಿಂದ ಮುಕ್ತರಾಗಿ कर्मातीत ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಂಡ್ರು. तो आज का दिवस ब्रह्मा बाबा समान कर्मातीत बनने का दिवस है. ಈ ದಿನ ಬ್ರಹ್ಮ ಬಾಬಾರವರ ಸಮಾನ ಕರ್ಮಾತೀತರಾಗುವಂಥ ಒಂದು ದಿನ ಆಗಿದೆ. आज का दिवस का महत्व समझा. ಇವತ್ತಿನ ದಿನದ ಮಹತ್ವಿಕೆಯನ್ನು ತಿಳ್ಕೊಂಡ್ರ. आज की सभा विशेष सेवादारी अर्थात पुण्यात्मा बनने वालों की सभा है. ಇವತ್ತಿನ ಸಭೆ ಏನಿದೆ ಇದು ವಿಶೇಷವಾಗಿ ಸೇವಾದಾರಿಗಳು ಅರ್ಥಾತ್ ಪುಣ್ಯಾತ್ಮರಾಗುವಂಥ ಒಂದು ಸಭೆ ಆಗಿದೆ. ಗೀತಾ ಪಾಠಶಾಲಾ ಕೋಲ್ನ ಅರ್ಥಾತ್ ಪುಣ್ಯಾತ್ಮ ಬನ್ನ. ಗೀತಾ ಪಾಠಶಾಲೆ ತೆರೆಯೋದು ಅಂದರೆ ಪುಣ್ಯಾತ್ಮರಾಗುವುದು. सबसे बड़े से बड़ा पुण्य हर आत्मा को सदा के लिए अर्थात अनेक जन्मों के लिए पापों से मुक्त करना यही पुण्य है. ಎಲ್ಲಕ್ಕಿಂತಲೂ ದೊಡ್ಡ ಪುಣ್ಯ ಆಗಿದೆ ಪ್ರತಿಯೊಂದು ಆತ್ಮನನ್ನು ಸದಾ ಕಾಲಕ್ಕೋಸ್ಕರ ಅನೇಕ ಜನ್ಮಗಳಿಗೋಸ್ಕರ ಪಾಪಗಳಿಂದ ಮುಕ್ತರನ್ನಾಗಿ ಮಾಡೋದೇ ದೊಡ್ಡ ಪುಣ್ಯ ಆಗಿದೆ. ನಾಮ್ ಬಹುತ್ ಅಚ್ಚಾ ಹೈ ಗೀತಾ ಪಾಠಶಾಲಾ. ಹೆಸರು ಬಹಳಷ್ಟು ಚೆನ್ನಾಗಿದೆ ಗೀತಾ ಪಾಠಶಾಲೆ ಅಂತ. तो गीता पाठशाला वाले अर्थात सदा स्वयं गीता का पाठ पढ़ने वाले. ಗೀತಾ ಪಾಠಶಾಲೆಯವರು ಅಂದರೆ ಅರ್ಥ ಆಗಿದೆ ಗೀತೆಯ ಪಾಠವನ್ನು ಓದೋ ಅಂಥವ್ರು, ಅವ್ರು ಪಢಾನೆ ವಾಲೆ ಮತ್ತು ಓದಿಸೋ ಅಂಥವ್ರು. ಗೀತಾ ಜ್ಞಾನ ಕಾ ಪಹಲಾ ಪಾಠ ಅಶರೀರಿ ಆತ್ಮ ಬನೋ. ಗೀತಾ ಜ್ಞಾನದ ಮೊದಲನೇ ಪಾಠ ಆಗಿದೆ ಅಶರೀರಿ ಆಗಿರಿ. ಅವ್ರ ಅಂತಿಮ ಪಾಠ ಹೈ ನಷ್ಟ ಮೋಹ. ಕೊನೆ ಪಾಠ ಆಗಿದೆ ನಷ್ಟ ಮೋಹ ಸ್ಮೃತಿ ಸ್ವರೂಪರಾಗಿ. तो पहला पाठ है विधि और अंतिम पाठ है विधि से सिद्धि. ಮೊದಲನೇ ಪಾಠ ಆಗಿದೆ ವಿಧಿ ಮತ್ತು ಅಂತಿಮ ಪಾಠ ಆಗಿದೆ ವಿಧಿಯಿಂದ ಸಿದ್ಧಿ. तो गीता पाठशाला वाले हर समय यह पाठ पढ़ते हैं. ಗೀತಾ ಪಾಠಶಾಲೆ ಅವರು ಪ್ರತಿಯೊಂದು ಸಮಯ ಇದೇ ಪಾಠವನ್ನು ಓದ್ತೀರಾ. कि सिर्फ मुरली सुनते हैं, ಕೇವಲ ಮುರಳಿಯನ್ನು ಕೇಳ್ತೀರಾ. क्योंकि सच्ची गीता पाठशाला की विधि है यह. ಏಕೆಂತಂದರೆ ಸತ್ಯವಾದ ಗೀತಾ ಪಾಠಶಾಲೆಯ ವಿಧಿ ಇದಾಗಿದೆ. ಪಹಲೆ ಸ್ವಯಂ ಪಡ್ನ ಅರ್ಥಾತ್ ಬನ್ನ. ಮೊದಲು ಚೆನ್ನಾಗಿ ಓದಬೇಕು ಅರ್ಥಾತ್ ಆಗಬೇಕು. ಫಿರ್ ಅವರೋಂಕೋ ಭಿ ನಿಮಿತ್ತ ಪಡಾನ ಮತ್ತು ಬೇರೆಯವ್ರಿಗೂ ಕೂಡ ನಿಮಿತ್ತರಾಗಿ ಓದಿಸ್ಬೇಕು. तो सभी गीता पाठशाला वाले इस विधि से सेवा करते हो. ಎಲ್ಲ ಗೀತಾ ಪಾಠಶಾಲೆಯವರು ಇದೇ ವಿಧಿಯಿಂದ ಸೇವೆಯನ್ನು ಮಾಡ್ತೀರಾ. क्योंकि आप सभी इस ವಿಶ್ವ ಕೆ ಆಗೆ ಪರಮಾತ್ಮ ಪಢಾಯಿ ಕಿ ಸ್ಯಾಂಪಲ್ ಹೋ. ಯಾಕೆಂದರೆ ತಾವೆಲ್ಲರೂ ಕೂಡ ವಿಶ್ವದ ಎದುರುಗಡೆ ಪರಮಾತ್ಮ ವಿದ್ಯೆಗೆ ಸ್ಯಾಂಪಲ್ ಆಗಿದ್ದೀರಿ. तो ಸ್ಯಾಂಪಲ್ का महत्व होता है. ಸ್ಯಾಂಪಲ್ದು ಕೂಡ ಒಂದು ಮಹತ್ವಿಕೆ ಇರುತ್ತೆ. ಸ್ಯಾಂಪಲ್ ಅನೇಕ ಆತ್ಮೋं को ऐसा बनने का प्रेरणा देता है. ಸ್ಯಾಂಪಲ್ ಅನೇಕ ಆತ್ಮಗಳಿಗೆ ಈ ರೀತಿ ಆಗಲಿಕ್ಕೋಸ್ಕರ ಪ್ರೇರಣೆ ಕೊಡುತ್ತೆ. तो ಗೀತಾ ಪಾಠಶಾಲಾ वालों के ऊपर बड़ी जिम्मेदारी है. ಗೀತಾ ಪಾಠಶಾಲೆ ಅವ್ರದ್ದು ತುಂಬ ದೊಡ್ಡ ಜವಾಬ್ದಾರಿ ಇದೆ. अगर ज़रा भी सैंपल बनने की कमी दिखाई तो अनेक आत्माओं का भाग्य बनने के बजाय भाग्य बनाने से ವಂಚಿತ करने के निमित्त भी बन जाएंगे. ಒಂದು ವೇಳೆ ಸ್ಯಾಂಪಲ್ ಆಗ್ತಕ್ಕಂಥವರಲ್ಲಿ ಏನಾದರೂ ಕೊರತೆ ಕಾಣಿಸುತ್ತೆ ಅಂದರೆ ಅನೇಕ ಆತ್ಮಗಳನ್ನು ಭಾಗ್ಯ ರೂಪಿಸ್ಕೊಳ್ಳೋದರಲ್ಲಿ ಭಾಗ್ಯದಿಂದ ವಂಚಿತರನ್ನಾಗಿ ಮಾಡೋದಕ್ಕೆ ನಿಮಿತ್ತರಾಗ್ಬಿಡ್ತೀರಾ. क्योंकि देखने वाले सुनने वाले साकार रूप में आप निमित्त आत्माओं को ही देखते हैं. ಏಕೆಂತಂದರೆ ನೋಡೋ ಅಂಥವರು ಕೇಳೋ ಅಂಥವರು ಸಾಕಾರ ರೂಪದಲ್ಲಿ ತಾವು ನಿಮಿತ್ತ ಆತ್ಮಗಳನ್ನೇ ನೋಡ್ತಾರೆ. ಬಾಬಾ तो गुप्त है ना, शिव बाबा तो गुप्त ಆಗಿದ್ದಾರೆ. इसलिए ऐसा श्रेष्ठ कर्म करके दिखाओ जो आपका श्रेष्ठ कर्म को देख अनेक आत्माओं ये श्रेष्ठ कर्म करके अपना भाग्य की रेखा श्रेष्ठ बना सके. ತಾವು ಈ ರೀತಿ ಶ್ರೇಷ್ಠ ಕಾರ್ಯಗಳನ್ನು ಮಾಡಿ ತೋರಿಸಿ ಶ್ರೇಷ್ಠ ಕರ್ಮಗಳನ್ನು ನೋಡಿ ನಿಮ್ಮ ಅನೇಕ ಆತ್ಮಗಳು ಕೂಡ ಶ್ರೇಷ್ಠ ಕರ್ಮ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಭಾಗ್ಯದ ರೇಖೆಯನ್ನು ಬೆಳಗಿಸ್ಕೊಳ್ಳಿಕ್ಕೋಸ್ಕರ ಅವರು ಕೂಡ ನಿಮಿತ್ತರಾಗಲಿ. तो एक तो अपने को सदा सैंपल समझना और दूसरा सदा अपना सिंबल याद रखना. ಒಂದು ಸದಾ ತಮ್ಮನ್ನು ಸ್ಯಾಂಪಲ್ ಅಂತ ತಿಳ್ಕೊಳ್ಳಿ, ಮತ್ತೊಂದು ಯಾವಾಗಲೂ ನಿಮ್ಮ ಸಿಂಬಲನ್ನು ಜ್ಞಾಪಕ ಇಟ್ಕೊಳ್ಳಿ. ಗೀತಾ ಪಾಠಶಾಲಾ ವಾಲೋಂ ಕಾ ಹಿಸಾಬ್ ಕೌನ್ ಸಾ ಹೈ. ಗೀತಾ ಪಾಠಶಾಲೆ ಅವ್ರದ್ದು ಲೆಕ್ಕ ಏನಾಗಿದೆ, ಸಿಂಬಲ್ ಯಾವುದಾಗಿದೆ ಜಾನ್ತೆ ಹೋ. ಸಿಂಬಲ್ ಯಾವುದು ಗೊತ್ತಿದೆಯಾ? ಕಮಲ ಪುಷ್ಪ ಸಮಾನ, ಅಂದರೆ ಜೀವನವನ್ನು ಕಮಲ ಪುಷ್ಪ ಸಮಾನ ಮಾಡ್ಕೊಳ್ಳೋದು. ಬಾಪ್ ದಾದಾನೆ ಸುನಾಯ ಹೈ ಕಿ ಕಮಲ್ ಬನೋ
ಅಮಲ್ ಕರೋ. ಬಾಪ್ ದಾದಾ ಮೊದಲು ಕೂಡ ಹೇಳಿದ್ದಾರೆ, ಕಮಲ ಸಮಾನರಾಗಿ ಮತ್ತು ಜೀವನದಲ್ಲಿ ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸಿ. ಕಮಲ್ ಬನ್ನೆ ಕಾ ಸಾಧನ ಹಿ ಅಮಲ್ ಕರ್ನ. ಕಮಲ ಆಗೋದಕ್ಕೆ ಸಾಧನ ಆಗಿದೆ ಅಮಲ್ ಅಂದರೆ ಜೀವನದಲ್ಲಿ ತರೋದು. ಅಗರ್ ಅಮಲ್ ನಹಿ ಕರ್ತೆ ಕಮಲ್ ನಹಿ ಬನ್ ಸಕ್ತೆ. ಒಂದು ವೇಳೆ ಜೀವನದಲ್ಲಿ ತರಲಿಲ್ಲ ಅಂದರೆ ಅವರ ಕಮಲ ಪುಷ್ಪ ಸಮಾನರು ಆಗಕ್ಕಾಗೋದಿಲ್ಲ. ಇಸ್ಲಿಯೇ ಸ್ಯಾಂಪಲ್ ಹೇ ಅವ್ರ ಕಮಲ ಪುಷ್ಪ. ಅದರಿಂದ ಸ್ಯಾಂಪಲ್ ಆಗಿದ್ದರೆ ಕಮಲ ಪುಷ್ಪ ಕಿ ಸಿಂಬಲ್ ಸದಾ ಬುದ್ಧಿ ಮೇ ರಖೋ. ಈ ಸಿಂಬಲನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೇವಾ ಕಿತನಿ ಭಿ ವೃದ್ಧಿ ಕೋ ಪ್ರಾಪ್ತ ಹೋ. ಸೇವೆ ಎಷ್ಟೇ ವೃದ್ಧಿ ಆಗಲಿ, ಲೇಕಿನ್ ಸೇವಾ ಕರ್ತೆ ನ್ಯಾರೆ ಬನ್ ಪ್ಯಾರೆ ಬನ್ನ. ಸೇವೆಗಳನ್ನು ಮಾಡ್ತಾ ನ್ಯಾರ ಆಗಿ ಪ್ರಿಯರು ಆಗಬೇಕು. ಸಿರ್ಫ್ ಪ್ಯಾರೆ ನಹಿ ಬನ್ನ. ಕೇವಲ ಪ್ರಿಯರಷ್ಟೇ ಅಲ್ಲ, ನ್ಯಾರ ಬನ್ ಪ್ಯಾರೆ ಬನ್ನ. ನ್ಯಾರನೂ ಆಗಬೇಕು, ಪ್ರಿಯರು ಆಗಬೇಕು. ಕ್ಯೋಂಕಿ ಸೇವಾ ಸೇ ಪ್ಯಾರ್ ಅಚ್ಚಿ ಬಾತ್ ಹೈ. ಯಾಕೆಂತಂದರೆ ಸೇವೆ ಜೊತೆಯಲ್ಲಿ ಪ್ರೀತಿ ಒಳ್ಳೆ ಮಾತಾಗಿದೆ, ಲೇಕಿನ್ ಪ್ಯಾರ್ ಲಗಾವ್ ಕೆ ರೂಪ ಮೇ ಬದಲೇ ನಹಿ ಜಾಯೆ. ಏಕೆಂದರೆ ಈ ಪ್ರೀತಿ ಅಂತಕ್ಕಂಥದ್ದು ಸೆಳೆತದ ರೂಪ ಆಗಬಾರ್ದು. ಇಸ್ಕೋ ಕೇತೆ ಹೇ ನ್ಯಾರೇ ಬನ್ ಪ್ಯಾರ ಬನ್ನ. ಇದಕ್ಕೆ ಹೇಳಲಾಗುತ್ತೆ ನ್ಯಾರ ಆಗಿ ಪ್ರಿಯರಾಗಬೇಕು. ನಿಮಿತ್ತಕ್ಕೆ ಸೇವಾಕ್ಕೆ ನಿಮಿತ್ತ ಬನೆ, ಸೇವೆಗೆ ನಿಮಿತ್ತರಾಗಬೇಕು. ಯಾತು ಬಹುತ್ ಅಚ್ಚಾ ಕಿಯಾ. ಇದಂತೂ ತುಂಬ ಚೆನ್ನಾಗಿ ಮಾಡಿದ್ರಿ. ಪುಣ್ಯಾತ್ಮಕ ಟೈಟಲ್ ತೋ ಮಿಲ್ ಹಿ ಗಯಾ. ಗೀತಾ ಪಾಠಶಾಲೆ ಓಪನ್ ಮಾಡಿದ್ರಿ ಅಂದರೆ ಪುಣ್ಯಾತ್ಮ ಅನ್ನುವಂಥ ಟೈಟಲ್ ಸಿಕ್ಕೋಯ್ತು. ಇಸ್ಲಿಯೇ ದೇಕೋ ಖಾಸ್ ನಿಮಂತ್ರಣ ದಿಯಾ ಹೈ. ಅದರಿಂದ ನೋಡಿ ವಿಶೇಷವಾಗಿ ನಿಮಗೆ ಆಮಂತ್ರಣ ಕೊಡಲಾಗಿದೆ. ಕ್ಯೋಂಕಿ ಪುಣ್ಯ ಕಾ ಕಾಮ್ ಕಿಯಾ ಹೈ. ಗೀತಾ ಪಾಠಶಾಲೆ ಓಪನ್ ಮಾಡಿ ಪುಣ್ಯದ ಕಾರ್ಯ ಮಾಡಿದ್ರಿ. ಹಾಗೆ ಜೋ ಸಿದ್ಧಿ ಕಾ ಪಾಠ ಪಡಾಯ. ಅದಕ್ಕೋಸ್ಕರ ಮುಂದೆ ಏನು ಸಿದ್ಧಿಯ ಪಾಠವನ್ನು ಓದಿಸಲಾಗಿದೆ, ಸಿದ್ಧಿ ಕಿ ಸ್ಥಿತಿ ಸೇ ವೃದ್ಧಿ ಕೋ ಪ್ರಾಪ್ತ ಕರ್ತೆ ರಹನ. ಅದರಿಂದ ಸಿದ್ಧಿಯ ಸ್ಥಿತಿಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇರಿ. ಸಮಜ ಹಾಗೆ ಕ್ಯಾ ಕರ್ನ. ಗೊತ್ತಾಯ್ತಾ ಮುಂದೆ ಏನು ಮಾಡಬೇಕು. ಸಭಿ ವಿಶೇಷ ಏಕ್ ಬಾತ್ ಕಾ ಇಂತಜಾರ್ ಮೇ ಹೇ ಕೌನ್ಸಿ. ಎಲ್ಲರೂ ಕೂಡ ಒಂದು ಮಾತಿನ ಒಂದು ಕಾಯೋದ್ರಲ್ಲಿದ್ದರೆ ರಿಸಲ್ಟ್ ಸುನಾವೆ. ರಿಸಲ್ಟ್ ಹೇಳಿ. ರಿಸಲ್ಟ್ ಆಪ್ ಸುನಾಯಿಗೆ ಬಾಪ್ ಸುನಾಯಿಗೆ. ಫಲಿತಾಂಶವನ್ನು ಬಾಬಾ ಹೇಳಬೇಕಾ ತಾವು ಹೇಳ್ತೀರೋ. ಬಾಪ್ ದಾದಾನೆ ಕ್ಯಾ ಕಹಾತ ರಿಸಲ್ಟ್ ಲೇಂಗೆ ಯಾ ದೇಂಗೆ. ಬಾಪ್ ದಾದಾ ಏನು ಹೇಳಿದರು, ರಿಸಲ್ಟ್ ತಗೊತೀವಿ ಅಂತ ಹೇಳಿದರು, ಕೊಡ್ತೀವಿ ಅಂತ ಹೇಳಿದರು. ಡ್ರಾಮಾ ಪ್ಲಾನ್ ಅನುಸಾರ ಜೋ ಚಲ ಜೈಸೆ ಚಲ ಉನ್ಕೋ ಅಚ್ಚಾ ಹಿ ಕಹೆಂಗೆ. ನಾಟಕದ ಅನುಸಾರವಾಗಿ ಏನು ನಡೀತೋ, ಹೇಗೆ ನಡೀತೋ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಲಕ್ಷ್ಯ ಸಬ್ನೆ ಅಚ್ಚಾ ರಕ್ಕ. ಲಕ್ಷ್ಯ ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಲಕ್ಷಣ ಯಥಾಶಕ್ತಿ ಕರ್ಮೆ ದಿಖಾಯ. ಲಕ್ಷಣಗಳು ಯಥಾಶಕ್ತಿ ಕಾರ್ಯದಲ್ಲಿ ತರಿಸಲಾಗಿದೆ. बहुत काल का वरदान नंबर वार धारणा किया भी और अभी भी जो वरदान प्राप्त किया वह वशी वरदानी मुहूर्त बन पाप समान वरदाता बनते रहना. ಬಹಳ ಕಾಲದ ವರದಾನ ನಂಬರ್ ವಾರ್ ಧಾರಣೆ ಮಾಡಿದ್ದೀರಿ ಮತ್ತು ಈಗಲೂ ಕೂಡ ವರದಾನಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ. ಈ ಒಂದು ವರದಾನಿ ಮೂರ್ತಿಗಳಾಗಿ ತಂದೆಯ ಸಮಾನ ವರದಾತ ಆಗ್ತಾ ಇರಬೇಕು. ಅಭಿ ಬಾಪ್ ದಾದಾ ಕ್ಯಾ ಚಾಹತೆ ಹೇ. ಈಗ ಬಾಪ್ ದಾದಾ ಏನನ್ನು ಇಷ್ಟಪಡ್ತಾರೆ. ವರದಾನ್ ತೋ ಮಿಲಾ. अब इस वर्ष बहुत काल का बंधन मुक्त अर्थात बाप समान कर्मातीत स्थिति का विशेष अभ्यास करने का दुनिया को न्यारे और प्यारे बन का अनुभव कराओ. ಈಗ ಈ ಒಂದು ವರ್ಷ ಬಹಳ ಕಾಲದ ಬಂಧನ್ ಮುಕ್ತರಾಗಿ ಅರ್ಥಾತ್ ತಂದೆ ಸಮಾನ ಕರ್ಮಾತೀತ ಸ್ಥಿತಿಯನ್ನು ಅಭ್ಯಾಸ ಮಾಡ್ತಾ, ವಿಶೇಷ ಅಭ್ಯಾಸವನ್ನು ಮಾಡ್ತಾ ದುನಿಯಾಕೋ ನ್ಯಾರೆ ಅವ್ರ ಪ್ಯಾರೆ ಪನ್ಕ ಅನುಭವ ಕರಾವು. ಪ್ರಪಂಚಕ್ಕೆ ನ್ಯಾರ ಮತ್ತು ಪ್ಯಾರತನದ ಅನುಭವವನ್ನು ಮಾಡಿಸಿ. ಕಭಿ ಕಭಿ ಅನುಭವ ಕರ್ನ ಯ ಅಭಿ ಇಸಿ ವಿಧಿ ಕೋ भी बदल बहुत काल का अनुभूतियों का प्रत्यक्ष बहुत काल अचल अडोल निर्विघ्न निर्बंधन निर्विकल्प निर्विकर्म अर्थात निराकारी निर्विकारी निरहंकारी इसी स्थिति को दुनिया के आगे प्रत्यक्ष रूप में लाओ. ಈಗ ಈ ವಿಧಿಯನ್ನು ಬಹಳ ಕಾಲದಿಂದ ಅನುಭೂತಿಗಳನ್ನು ಮಾಡ್ತಾ ಪ್ರತ್ಯಕ್ಷ ಬಹಳ ಕಾಲದಿಂದ ಅಚಲ ಅಡೋಲ ನಿರ್ವಿಘ್ನ ನಿರ್ಬಂಧನ ನಿರ್ವಿಕಲ್ಪ ನಿರ್ವಿಕರ್ಮ ಅರ್ಥಾತ್ ನಿರಾಕಾರಿ ನಿರ್ವಿಕಾರಿ ನಿರಹಂಕಾರಿ ಈ ಸ್ಥಿತಿಯನ್ನು ಪ್ರಪಂಚದ ಎದುರುಗಡೆ ಪ್ರತ್ಯಕ್ಷ ರೂಪದಲ್ಲಿ ತನ್ನಿ. ಇಸ್ಕೋ ಕೇತೆ ಹೇ ಬಾಪ್ ಸಮಾನ್ ಬನನ. ಇದಕ್ಕೆ ಹೇಳಲಾಗುತ್ತೆ ತಂದೆಯ ಸಮಾನರು ಆಗೋದು.
रिजल्ट में बहुत पहले से स्वयं संतुष्ट वह कितने रहे. ರಿಸಲ್ಟ್ನಲ್ಲಿ ಕೂಡ ಬಹಳ ಮುಂದೆನೆ ಸ್ವಯಂನಿಂದ ಸಂತುಷ್ಟ ಎಷ್ಟಾಗಿದ್ವಿ. ಕ್ಯೋಂಕಿ ಏಕ್ ಹೈ ಸ್ವಯಂ ಕಿ ಸಂತುಷ್ಟತಾ, ದೂಸರಿ ಹೈ ಬ್ರಾಹ್ಮಣ ಪರಿವಾರ ಕಿ ಸಂತುಷ್ಟತಾ. ಏಕೆಂದರೆ ಮೊದಲು ಸ್ವಯಂನ ಸಂತುಷ್ಟತೆ, ಇನ್ನೊಂದಾಗಿದೆ ಬ್ರಾಹ್ಮಣ ಪರಿವಾರದ ಸಂತುಷ್ಟತೆ, ತೀಸರಾ ಹೈ ಬಾಪ್ ಕಿ ಸಂತುಷ್ಟತಾ, ಮೂರನೇದಾಗಿದೆ ತಂದೆಯಿಂದ ಸಂತುಷ್ಟತೆ. ತೀನೋं की ರಿಸಲ್ಟ್ ಮೇ ಅಭಿ ಅವ್ರ ಮಾರ್ಕ್ಸ್ ಲೇನಿ ಹೈ. ಈ ಮೂರರ ರಿಸಲ್ಟ್ನಲ್ಲಿ ಇನ್ನೂ ಮಾರ್ಕ್ಸನ್ನು ತೆಗೆದುಕೋಬೇಕು. ತೋ ಸಂತುಷ್ಟ ಬನೋ, ಸಂತುಷ್ಟ ಕರೋ. ಅದರಿಂದ ಸಂತುಷ್ಟರಾಗಿ ಮತ್ತು ಸಂತುಷ್ಟರನ್ನಾಗಿ ಮಾಡಿ. ಬಾಪ್ ಕಿ ಸಂತುಷ್ಟ ಮಣಿ ಬನ್ ಸದಾ ಚಮಕ್ತೆ ರಹೋ. ತಂದೆಯ ಸಂತುಷ್ಟ ಮಣಿಗಳಾಗಿ ಸದಾ ಹೊಳಿತಾ ಇರಿ. ಬಾಪ್ ದಾದಾ ಬಚ್ಚೋಂ ಕಾ ರಿಕಾರ್ಡ್ ರಖ್ತೆ ಹೈ. ಬಾಪ್ ದಾದಾರವರು ಮಕ್ಕಳ ಗೌರವವನ್ನು ಇಡ್ತಾರೆ, ಇಸ್ಲಿಯೇ ಗುಪ್ತ ರಿಕಾರ್ಡ್ ಬನಾತೆ ಹೈ. ಅದರಿಂದ ಗುಪ್ತವಾಗಿ ರಿಕಾರ್ಡ್ ಮಾಡ್ಕೊತಾರೆ. ಓವನ್ ಹಾರ್ ಹೈ, ಇಸ್ಲಿಯೇ ಬಾಪ್ ಸದಾ ಸಂಪನ್ನತಾ ಕಾ ಸ್ಟೇಜ್ ದಿಖಾಯತೆ ಹೈ. ಅದರಿಂದ ಬಾಬಾರವರು ಸದಾ ಸಂಪನ್ನತೆಯ ಸ್ಥಿತಿಯನ್ನು ತೋರಿಸ್ತಾರೆ. ತೋ ಸಭಿ ಸಂತುಷ್ಟ ಮಣಿ ಹೋನ, ವೃದ್ಧಿ ಕೋ ದೇಖ್ ಕರ್ಕೆ ಖುಷ್ ರಹೋ. ಎಲ್ಲರೂ ಸಂತುಷ್ಟ ಮಣಿಗಳಾಗಿದ್ದೀರಿ. ವೃದ್ಧಿ ಆಗ್ತಾ ಇರೋದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಖುಷಿಯಾಗಿದ್ದೀರಲ್ವಾ, ಖುಷಿಯಾಗಿರಿ. ಆಪ್ ಸಬ್ ತೋ ಇಂತಜಾರ್ ಮೇ ರಹೇ ಹೇ, ಅಬು ರೋಡ್ ತಕ್ ಕ್ಯೂ ಲಗೆ. ನೀವೆಲ್ಲರೂ ಕಾಯ್ತಾ ಇದ್ದೀರಲ್ಲ, ಅಬು ರೋಡ್ವರೆಗೂ ಕ್ಯೂ ನಿಲ್ಲಿ. ತೋ ಅಭಿ ತೋ ಸಿರ್ಫ್ ಹಾಲ್ ಬರ ಹೈ, ಫಿರ್ ಕ್ಯಾ ಕರೆಂಗೆ. ಈಗಂತೂ ಹಾಲ್ ತುಂಬೋಯ್ತು, ಮತ್ತೇನು ಮಾಡ್ತೀರಾ. ಫಿರ್ ಸೋಯೆಂಗೆ ಅಖಂಡ ಯೋಗ ಕರೆಂಗೆ. ಎಲ್ಲರೂ ನಿದ್ದೆ ಮಾಡ್ತೀರೋ ಅಥವಾ ಅಖಂಡ ಯೋಗ ಮಾಡ್ತೀರಾ. ಯಹ ಭಿ ಹೋನಾ ಹೈ, ಇದು ಆಗಬೇಕು. ಇಸ್ಲಿಯೇ ಥೋಡಾ ಮೇ ಹಿ ರಾಜಿ ರಹೋ. ಅದರಿಂದ ಸ್ವಲ್ಪದರಲ್ಲೇ ತೃಪ್ತಿಯಾಗಿರಿ. 3 पैर ಕೆ ಬಜಾಯ್ 1 पैर ಪೃಥ್ವಿ ಭಿ ಮಿಲೆ ತೋ ಭಿ ರಾಜಿ ರಹೋ. 3 ಹೆಜ್ಜೆ ಜಾಗಕ್ಕೆ ಬದಲಾಗಿ 1 ಹೆಜ್ಜೆ ಜಾಗ ಸಿಗಿದ್ರು ಅದರಲ್ಲಿ ರಾಜಿ ಆಗಿರಿ. ಪೆಹಲೆ ಐಸಾ ಹೋತಾ ತಾ ಯಾ ನಹಿ ಸೋಚೋ. ಮೊದಲು ಹಿಂಗಿತ್ತು ಅಂತ ಯೋಚನೆ ಮಾಡಬೇಡಿ. ಪರಿವಾರಕ್ಕೆ ವೃದ್ಧಿ ಕಿ ಖುಷಿ ಮನಾವೋ. ಪರಿವಾರ ವೃದ್ಧಿ ಆಗ್ತಾ ಇರೋದ್ರಿಂದ ಖುಷಿ ಆಚರಿಸಿ. ಆಕಾಶ और पृथ्वी को कूटने वाले नहीं है ना. ಆಕಾಶ ಭೂಮಿ ಸಮಾಪ್ತಿ ಆಗೋದೇನಿಲ್ವಲ್ಲ. ಪಹಾಡ್ ತೋ ಬಹುತ್ ಹೈ, ಬೆಟ್ಟಗಳು ಬೇಕಾದಷ್ಟಿದೆ. ಯಹ ಭಿ ಹೋನಾ ಚಹಿಯೆ, ಇದು ಕೂಡ ಆಗಬೇಕು. ಯಹ ಭಿ ಮಿಲ್ನಾ ಚಹಿಯೆ, ಇದು ಸಿಗಬೇಕಾಗಿದೆ. ಯಹ ಬಡಿ ಬಾತ್ ಬನಾ ದೇತೆ ಹೈ. ಇದು ಬೇಕು ಅದು ಬೇಕು ಅಂತಂದಾಗ ಇದೇ ದೊಡ್ಡ ಮಾತಾಗುತ್ತೆ. ಯಹ ದಾದಿಯ ಭಿ ಸೋಚ್ ಮೇ ಪಡ್ ಜಾತಿ. ದಾದಿಗಳು ಕೂಡ ಏನಪ್ಪ ಮಾಡೋದು, ಇಷ್ಟೊಂದು ಜನಕ್ಕೆ ಅಕಾಮಿಡೇಷನ್ನು, ಊಟ ತಿಂಡಿ ಅಂತ ಯೋಚನೆ ಮಾಡಿಬಿಡ್ತಾರೆ. ಕ್ಯಾ ಕರೆ ಕೈಸೆ ಕರೆ. ಐಸಾ ಭಿ ದಿನ ಆಯೇಗಾ ಜೋ ದಿನ್ ಮೇ ಧೂಪ್ ಮೇ ಸೋಯೆಂಗೆ, ರಾತ್ ಮೇ ಜಾಗೆಂಗೆ. ಈ ಥರ ದಿನಗಳು ಬರ್ತವೆ. ದಿನದಲ್ಲಿ ಬಿಸಿಲಿನಲ್ಲಿ ಇರಬೇಕಾಗುತ್ತೆ, ನಿದ್ದೆ ಮಾಡಬೇಕಾಗುತ್ತೆ, ಮತ್ತು ರಾತ್ರಿನಲ್ಲಿ ಯೋಗ ಬಟ್ಟಿ ಮಾಡಬೇಕಾಗುತ್ತೆ. वे लोग आग जलाकर आसपास में बैठ जाते हैं गरम होकर के. ಲೌಕಿಕದಲ್ಲಿ ಜನಗಳು ಬೆಂಕಿ ಹಚ್ಕೊಂಡು ಬಿಸಿಗೆ ಕಾಯಿಸ್ಕೊತಾ ಇರ್ತಾರೆ. ಆ ಯೋಗಕ್ಕೆ ಅಗ್ನಿ ಜಗಾಕರ್ ಬೈಟ್ ಜಾವೆಂಗೆ. ತಾವು ಯೋಗ ಅಗ್ನಿಯನ್ನು ಪ್ರಜ್ವಲಿಸ್ಕೊಂಡು ಕೂತ್ಕೊಂತೀರ. ಪಸಂದ್ ಹೈ ಯಾ ಕಟಿಯಾ ಚಹಿಯೆ. ಇಷ್ಟನೋ ಅಥವಾ ಮಂಚಗಳು ಬೇಕೋ. ಬೈಟ್ನೆ ಕೆ ಲಿಯೆ ಕುರ್ಸಿ ಚಹಿಯೆ. ಕೂತ್ಕೊಳ್ಳೋಕ್ಕೆ ಚೇರ್ಗಳು ಬೇಕಾ. ಯಾ ಪಹಾಡ್ ಕಾ ಪೀಠ್ ಕುರ್ಸಿ ಬನಾ ದೇತಾ ಹೈ. ಈ ಬೆಟ್ಟಗಳೇ ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ಕುರ್ಚಿಗಳಾಗೋಗುತ್ತೆ. ಜಬ್ ತಕ್ ಸಾಧನ ಹೈ ತೋ ಸುಖ ಲೋ, ನಹಿ ತೋ ಪಹಾಡ್ ಹಿ ಕುರ್ಸಿ ಬನಾओ. ಎಲ್ಲಿವರೆಗೆ ನಿಮಗೆ ಸಾಧನಗಳು ಸಿಕ್ಕಿದೆ, ಚೇರ್ಗಳು ಸಿಕ್ಕಿದೆ, ಅವುಗಳನ್ನೆಲ್ಲ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತಂದರೆ ಬೆಟ್ಟಗಳನ್ನೇ ಕುರ್ಚಿ ಮಾಡ್ಕೊಳ್ಳಿ. ಪೀಠ್ ಕೋ ಆರಾಮ್ ಚಹಿಯೇನ, ಬೆನ್ನಿಗೆ ಆರಾಮ್ ಬೇಕಲ್ಲ. ಅವ್ರ ತೋ ಕುಚ್ ನಹಿ, ಬೇರೆ ಇನ್ನೇನು ಬೇಡ. 5000 ಆಯಂಗೆ ತೋ ಕುರ್ಸಿಯ ಉಠಾನಿ ಪಡೆಗಿನ. 5000 ಜನ ಬಂದರೆ ಕುರ್ಚಿಗಳನ್ನೆಲ್ಲ ತೆಗಿಬೇಕಾಗುತ್ತಲ್ವ. ಅಂದರೆ ಹೆಚ್ಚುತ್ತಾ ಹೋಗ್ತಾ ಇದ್ರು, ಅದರಿಂದ ಬಾಬಾ ಹೇಳ್ತಿದ್ದಾರೆ ಕುರ್ಚಿಗಳನ್ನೆಲ್ಲ ತೆಗಿಬೇಕಾಗತ್ತೆ ಅಂತ. ಅಂದರೆ ಹೆಚ್ಚು ಹೆಚ್ಚು ಆಗ್ತಾನೆ ಹೋಗ್ತಾ ಇರ್ತಾರೆ. ಅದರಿಂದ ಬಾಬಾ ಈ ರೀತಿ ತಿಳಿಸಿದ್ದಾರೆ. ಅಚ್ಚಾ, ಇವತ್ತಿನ ಒಂದು ಮೇನ್ ಬಾಬಾರವರ ನೆನಪು ಪ್ರೀತಿಯಾಗಿದೆ. ಸರ್ವ ಸ್ನೇಹಿ ಆತ್ಮವಂಕೋ ಸದಾ ಸಮೀಪ ರಹನೆ ವಾಲೆ ಆತ್ಮವಂಕೋ. ಎಲ್ಲ ಸ್ನೇಹಿ ಮಕ್ಕಳಿಗೆ, ಸದಾ ಸಮೀಪವಾಗಿರುವಂಥ ಆತ್ಮಗಳಿಗೆ, ಸದಾ ಬಂಧನ್ ಮುಕ್ತ कर्मातीत स्थिति में बहुत ಕಾಲ ಅನುಭವ करने वाले ವಿಶೇಷ ಆತ್ಮವಂಕೋ. ಕರ್ಮಾತೀತ ಸ್ಥಿತಿಯಲ್ಲಿದ್ದು ಬಹಳ ಕಾಲದ ಅನುಭವ ಮಾಡ್ತಕ್ಕಂಥ ವಿಶೇಷ ಆತ್ಮಗಳಿಗೆ, ಸರ್ವ ದಿಲ್ ತಖ್ತ್ ನಶೀನ್, ಎಲ್ಲ ಹೃದಯ ಸಿಂಹಾಸನ ಸಂತುಷ್ಟ ಮಣಿಯಂಕೋ, ಸಂತುಷ್ಟ ಮಣಿಗಳಿಗೆ ಬಾಪ್ ದಾದಾ ಕಾ
ಅವ್ಯಕ್ತ ಸ್ಥಿತಿ ಭಾವ का वरदान, साथ याद प्यार, ಗುಡ್ ನೈಟ್ और ಗುಡ್ ಮಾರ್ನಿಂಗ್. ಎಲ್ಲ ಸಂತುಷ್ಟ ಮಣಿಗಳಿಗೆ ಬಾಪ್ ದಾದಾರವರು ಅವ್ಯಕ್ತ ಸ್ಥಿತಿ ಭಾವದ ವರದಾನದ ಜೊತೆಗೆ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ವರದಾನ ಆಗಿದೆ. पुण्य का खाता समाप्त कर, पुराने खाते समाप्त कर, नया संस्कार रूपी नए वस्त्र धारण करने वाले बाप समान संपन्न भव. ಹಳೆಯ ಅಕೌಂಟ್ಸನ್ನೆಲ್ಲ ಸಮಾಪ್ತಿ ಮಾಡಿ ಹೊಸ ಸಂಸ್ಕಾರಗಳೆಂಬ ವಸ್ತ್ರವನ್ನು ಧಾರಣೆ ಮಾಡ್ತಕ್ಕಂಥವ್ರು ತಂದೆ ಸಮಾನ ಸಂಪನ್ನರು ಆಗಿರಿ. जैसे दीपावली पर नया वस्त्र धारण करते हैं, ऐसे आप बच्चे भी मर्जीवा जन्म में नए संस्कार रूपी वस्त्र धारण कर नया ವರ್ಷ ಮನಾವು. ಹೇಗೆ ತಾವು ಮಕ್ಕಳು ಈ ಒಂದು ದೀಪಾವಳಿ ಹಬ್ಬದಲ್ಲಿ ಹೊಸ ಬಟ್ಟೆಗಳನ್ನು ಹಾಕ್ತಾರೆ, ಅದೇ ರೀತಿ ತಾವು ಕೂಡ ತಂದೆ ಸಮಾನ ಸಂಪನ್ನ ಭವದ ದೀಪಾವಳಿಯಲ್ಲಿ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡಿ ऐसे आप बच्चे इस मर्जीवा नए जन्म में नए संस्कार रूपी वस्त्र धारण कर नया ವರ್ಷ ಮನಾವು. ತಾವು ಕೂಡ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರಗಳೆಂಬ ವಸ್ತ್ರಗಳನ್ನು ಧಾರಣೆ ಮಾಡಿ ಹೊಸ ವರ್ಷವನ್ನು ಆಚರಣೆ ಮಾಡಿ. ಅಪ್ನಿ ಕಮ್ಜೋರಿ ಕಮಿಯ ನಿರ್ಬಲತಾ, ತಮ್ಮ ದುರ್ಬಲತೆಗಳು ಕೊರತೆಗಳು ಏನಿದ್ದಾವೆ, ಕೋಮಲತೆ ಏನಿದೆ, ಇದನ್ನೆಲ್ಲನೂ ಕೂಡ ಹಳೆಯ ಖಾತೆಯಲ್ಲಿ ಏನು ಉಳ್ಕೊಂಡಿದ್ದಾವೆ ಅವುಗಳನ್ನು ಸಮಾಪ್ತಿ ಮಾಡಿ. ಸಮಾಪ್ಕರ್ ಸ್ವಚ್ಛಿ ದೀಪಾವಳಿ ಮನಾವು, ಇವುಗಳನ್ನು ಸಮಾಪ್ತಿ ಮಾಡಿ ಸತ್ಯ ದೀಪಾವಳಿ ಮಾಡಿ. ಇಸ್ ನಯೇ ಜನ್ಮೆ ನಯೇ ಸಂಸ್ಕಾರ ಧಾರಣ ಕರ್ಲು, ಈ ಹೊಸ ಜನ್ಮದಲ್ಲಿ ಹೊಸ ಸಂಸ್ಕಾರಗಳನ್ನು ಧಾರಣೆ ಮಾಡಿ. ಬಾಪ್ ಸಮಾನ್ ಸಂಪನ್ನ ಬನ್ ಜಾಯಂಗೆ, ಆಗ ನೀವು ತಂದೆಯ ಸಮಾನ ಸಂಪನ್ನರು ಆಗ್ಬಿಡ್ತೀರಾ. ಸ್ಲೋಗನ್, ಶುದ್ಧ ಸಂಕಲ್ಪ ಕಾ ಖಜಾನಾ ಜಮಾ ಹೋ तो ವ್ಯರ್ಥ ಸಂಕಲ್ಪೋं का समय नहीं जाएगा. ಶುದ್ಧ ಸಂಕಲ್ಪಗಳ ಖಜಾನೆಯನ್ನು ನೀವು ಜಮಾ ಮಾಡಿಕೊಂಡಿದ್ದರೆ ವ್ಯರ್ಥ ಸಂಕಲ್ಪಗಳಲ್ಲಿ ಟೈಮ್ ವೇಸ್ಟ್ ಆಗೋದಿಲ್ಲ. ಇವತ್ತು 3rd ಸಂಡೇ ಇದೆ, ಅದರಿಂದ ಎಲ್ಲರೂ ಕೂಡ 6:30 ಇಂದ 7:30ವರೆಗೂ ವಿಶೇಷವಾಗಿ ಯೋಗಾಭ್ಯಾಸದ ಸಮಯದಲ್ಲಿ ತಮ್ಮ ಶುಭ ಭಾವನೆಗಳ ಶ್ರೇಷ್ಠ ವೃತ್ತಿಯ ಮನಸ್ಸ ಮಹಾದಾನಿಗಳಾಗಿ ಎಲ್ಲರಿಗೂ ಕೂಡ ನಿರ್ಭಯತೆಯ ವರದಾನವನ್ನು ಕೊಡ್ತಕ್ಕಂಥ ಸೇವೆ ಮಾಡಿ ಅಂತ ಮಧುಬನದ್ದು ಡೈರೆಕ್ಷನ್ ಇದೆ. ಸೊ ಎಲ್ಲರೂ ಕೂಡ ಈ ಸೇವೆಯಲ್ಲಿ ತಲ್ಲೀನರಾಗೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.